ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಇಡಿಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಈ ಒಂದು ವಿಡಿಯೋ ನಮ್ಮ ಎಲ್ಲ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಿದ್ದೀನಿ. ಯಾಕಪ್ಪ ಅನ್ನೋಕ್ಕಾರ ನಮ್ಮೊಂದು ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ತುಂಬ ಜನರಿಗೆ ಅವರೊಂದು ಯೂಟ್ಯೂಬ್ಸ್ ವಿಡಿಯೋಗೆ ಸರಿಯಾಗಿ ಯಾವ ರೀತಿ ಟೈಟಲ್ ಹಾಕೋದು ಮತ್ತು ಅದ್ರ ಜೊತೆ ಅವರೊಂದು ಯೂಟ್ಯೂಬ್ಸ್ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಯಾವ ರೀತಿ ನಾವು ಡಿಸ್ಕ್ರಿಪ್ಷನ್ ಹಾಕೋದು ಮತ್ತು ಅದ್ರ ಜೊತೆ ನಮ್ಮೊಂದು ವಿಡಿಯೋ ಯಾವ ರೀತಿ ಟ್ಯಾಗ್ಸ್ ಹಾಕೋದು ಅಂತ ತುಂಬ ಜನ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ. ಆ್ಯಕ್ಚುಲಿ ನೋಡಿ, ಯಾಕಂದ್ರೆ ಅವರು ಯಾವುದೋ ಒಂದು ಟಾಪಿಕ್ ವಿಡಿಯೋ ಮಾಡ್ತಾರೆ, ಅದರ ರಿಲೇಟೆಡ್ ಅವರಿಗೆ ಟೈಟಲ್ ಹಾಕಿ ಬರಲ್ಲ. ಹಾಗಿದ್ರೆ ನಾವು ಟೈಟಲ್ ಯಾವ ರೀತಿ ಹಾಕೋದು, ಟೈಟಲ್ ಎಲ್ಲಿಂದ ತೆಗೆದು ತುಂಬ ಜನ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ. ನಾನು ನಿಮಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಇರೋದು ನಿಮಗೋಸ್ಕರ ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಮೇನ್ ಇಂಪಾರ್ಟೆಂಟ್ ಏನೋ ತುಂಬ ಸಿಂಪಲ್. ನಾನು ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ನೀವು ಟೈಟಲ್ ಹಾಕೋದು, ಎಲ್ಲಿಂದ ಟೈಟಲ್ ತಗೋದು, ಯಾವ ಟಾಪಿಕ್ ಬಗ್ಗೆ ನೀವು ವಿಡಿಯೋ ಮಾಡಿದ್ರೆ ಟೈಟಲ್ ತಗೋಬೇಕು, ಅದು ವೈರಲ್ ಟೈಟಲ್ ಯಾವ ರೀತಿ ಹಾಕೋದು, ಯಾವ ರೀತಿ ಡಿಸ್ಕ್ರಿಪ್ಷನ್ ಏನೆಲ್ಲ ಹಾಕಬೇಕು, ಮತ್ತೆ ಟ್ಯಾಗ್ಸ್ ಅಲ್ಲಿ ಏನು ಹಾಕಬೇಕು, ಎಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಒಂದು ಸ್ಟಾರ್ಟ್ ಮುಂಚೆ ಇನ್ನೂ ನನ್ನೊಂದು ಚಾನಲ್ ಯಾರು ಲಾಸ್ ಮಾಡ್ತಾರೆ ಪ್ಲೀಸ್ ಕಳ್ಸೋಣ ಗೈಸ್. ಬೇಗೊಂದು ಸಬ್ಸ್ಕ್ರೈಬ್ ಮಕ್ಕಳು ಬಟನ್ ಟರ್ನ್ ಕ್ಲಿಕ್ ಮಾಡ್ಕೊಳ್ತಾರೆ. ಇವತ್ತೊಂದು ವಿಡಿಯೋ ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಹೇಳ್ಬಿಡ್ತೀನಿ, ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಎಲ್ಲರಿಗೆ ಹೇಳ್ತೀನಿ, ತುಂಬ ಸಿಂಪಲ್. ತುಂಬ ಜನ ಕೂಡ ಕೇಳ್ತಾ ಇದ್ರು, ಬ್ರದರ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬ ಸಿಂಪಲ್. ಯಾವ ರೀತಿ ಟೈಟಲ್ ಹಾಕೋದು, ಯಾವ ರೀತಿ ನೀವು ನಿಮ್ಮ ವಿಡಿಯೋಗೆ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಏನೋ ತುಂಬ ಸಿಂಪಲ್. ಮೊದಲನೇ ಹೇಳ್ಬಿಡ್ತೀನಿ, ತುಂಬ ಸಿಂಪಲ್. ನೀವು ಯಾವ ಒಂದು ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡ್ತೀರಾ, ಮೇನ್ ಇಂಪಾರ್ಟೆಂಟ್ ಆ ಒಂದು ಟಾಪಿಕ್ ರಿಲೇಟೆಡ್ ನೀವು ಟೈಟಲ್ ಹಾಕಬೇಕು. ಹಾಗಿದ್ರೆ ಬ್ರದರ್ ನೀವು ಕೇಳ್ಬೋದು, ನಿಮ್ಗೆಲ್ಲರೂ ಕೂಡ ಸಾಮಾನ್ಯವಾಗಿ ಎಲ್ಲರೂ ಕೂಡ ಡೌಟ್ ಬರೋದು ಒಂದು ಕ್ವಶನ್ ಮಾರ್ಕ್, ಏನಪ್ಪ ಬ್ರದರ್ ನಾವು ಈಗ ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ಒಂದು ಟಾಪಿಕ್ ಗೆ ರಿಲೇಟೆಡ್ ವಿಡಿಯೋ ಮಾಡಿದೀವಿ. ಹಾಗಿದ್ರೆ ಆ ಒಂದು ಟಾಪಿಕ್ ರಿಲೇಟೆಡ್ ನಾವು ಟೈಟಲ್, ವೈರಲ್ ಟೈಟಲ್ ಎಲ್ಲಿಂದ ತೆಗೆದು ಯಾವ ರೀತಿ ಹಾಕೋದು ತುಂಬ ಜನ ಯೂಟ್ಯೂಬರ್ ಕ್ರಿಯೇಟರ್ಸ್ ಗೊತ್ತಿಲ್ಲ. ಇದೆಲ್ಲರೂ ಕೂಡ ಡೌಟು. ಆದ್ರೆ ಬಟ್ ನಾನು ನಿಮಗೆ ತುಂಬ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ, ಯಾವ ರೀತಿ ಟೈಟಲ್ ತಗೋದು, ಏನಿಂದ ತಗೋದು. ಮೇನ್ ಪಾಯಿಂಟ್ ನಾನು ಕ್ಲಿಯರ್ ಆಗಿ ಮೊಬೈಲ್ ಸ್ಕ್ರೀನ್ ಮುಖಾಂತರ ತೋರಿಸ್ಬಿಡ್ತೀನಿ. ಅದು ವೈರಲ್ ಟೈಟಲ್ ಅಂದ್ರೆ ವೈರಲ್ ಟೈಟಲ್. ಆ ಒಂದು ಟೈಟಲ್ ಹಾಕೋದ್ರೆ ನಿಮ್ಮೊಂದು ವಿಡಿಯೋ ವೈರಲ್ ಆಗುತ್ತೆ, ವ್ಯೂಸ್ ಕೂಡ ಚೆನ್ನಾಗಿ ಬರುತ್ತೆ, ರೀಚ್ ಸಿಗುತ್ತೆ, ಲೈಫ್ ಲಾಂಗ್ ಯೂಟ್ಯೂಬರ್ಸ್ ಆಗ್ತೀರಾ ನೀವು, ಲೈಫ್ ಟೈಮ್. ಅದಕ್ಕೋಸ್ಕರ ಏನೋ ತುಂಬಾ ಸಿಂಪಲ್. ನಾನು ನಿಮಗೆ ಮೊದಲು ಬಿಟ್ಟು ಸರಿ ಮೊಬೈಲ್ ಸ್ಕ್ರೀನ್ ಕಡೆ ಹಾಕ್ತೀನಿ. ಜಸ್ಟ್ ಈಗ ನಾನು ಏನ್ ಮಾಡ್ತೀನಿ, ಯೂಟ್ಯೂಬ್ ಓಪನ್ ಮಾಡ್ತೀನಿ. ಓಕೆ, ಯೂಟ್ಯೂಬ್ ಓಪನ್ ಮಾಡ್ತೀನಿ. ನೀವು ಕೂಡ ಯೂಟ್ಯೂಬ್ ಓಪನ್ ಮಾಡ್ಕೊಳ್ಳಿ. ನೀವು ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡಿದ್ರೆ, ಆಕ್ಚುಲಿ ನಾ ಎಕ್ಸಾಂಪಲ್ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತೀನಿ. ನೀವು ಈಗ ಯಾವುದೋ ಒಂದು ಟಾಪಿಕ್ ಇಲ್ಲ, ನೀವು ಬ್ಲಾಗಿಂಗ್ ರಿಲೇಟೆಡ್ ಮಾಡ್ತಾರೆ ಬ್ಲಾಗಿಂಗ್ ರಿಲೇಟೆಡ್, ಇಲ್ಲ ನೀವು ಗೇಮಿಂಗ್ ರಿಲೇಟೆಡ್ ಮಾಡ್ತಾರೆ ಗೇಮಿಂಗ್ ರಿಲೇಟೆಡ್ ಟೈಟಲು, ಕುಕ್ಕಿಂಗ್ ರಿಲೇಟೆಡ್ ಮಾಡ್ತಾರೆ ಕುಕ್ಕಿಂಗ್ ರಿಲೇಟೆಡ್ ಟೈಟಲು ಸರ್ಚ್ ಮಾಡ್ಕೊಳ್ಳಿ. ಈಗ ನಾನು ಯೂಟ್ಯೂಬ್ ಟಿಪ್ಸ್ ಟೆಕ್ ಬಗ್ಗೆ ಮಾಡ್ತೀನಿ, ಟೆಕ್ ಬಗ್ಗೆ. ಆಕ್ಚುಲಿ ಯಾವ ರೀತಿ ತುಂಬಾ ಸಿಂಪಲ್ ನೋಡಿ. ನಾ ಈಗ ಇಲ್ಲಿ ಸರ್ಚ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ ತುಂಬಾ ಸಿಂಪಲ್. ಟೈಟಲ್ ಏನು ಎಲ್ಲಿ ಹೋಗಿ ಹುಡುಕಾಡೋದು ಅವಶ್ಯಕತೆ ಇಲ್ಲ, ಇಲ್ಲೇ ಸಿಗುತ್ತೆ ನೋಡಿ. ಯಾವ ಅಂದ್ರೆ ನೋಡ್ಕೊಂಡು ತುಂಬಾ ಸಿಂಪಲ್. ಇಲ್ಲಿ ನೀವು ಏನ್ ಮಾಡೋದು, ಏನು ಮಾಡಂಗಿಲ್ಲ. ಜಸ್ಟ್ ಇಲ್ಲಿ ನೀವು ಯಾವ ಟಾಪಿಕ್ ರಿಲೇಟೆಡ್ ವಿಡಿಯೋ ಮಾಡಿದ್ರೆ ಆ ಟಾಪಿಕ್ ರಿಲೇಟೆಡ್ ಸರ್ಚ್ ಮಾಡಿ. ಸರ್ಚ್ ಏನಂದ್ರೆ ನೋಡಿ, ಈಗ ನಾನು ಸಬ್ಸ್ಕ್ರೈಬರ್ಸ್ ಬಗ್ಗೆ ಎಕ್ಸಾಂಪಲ್ ಆಗಿ ಸಬ್ಸ್ಕ್ರೈಬರ್ಸ್ ಬಗ್ಗೆ ವಿಡಿಯೋ ಮಾಡಿದೆ ನೋಡಿ. ಅದನ್ನ ಯಾವ ರೀತಿ ನಾನು ಟೈಟಲ್ ತೆಗಿತೀನಿ ನೋಡ್ಕೊಳ್ಳಿ. ಏನಲ್ಲ, ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್ ಚಾನಲ್. ಓಕೆ, ಈ ರೀತಿ ಸರ್ಚ್ ಮಾಡಿದ್ರೆ ನೋಡ್ಕೊಳ್ಳಿ. ಆಲ್ಮೋಸ್ಟ್ ಈ ರೀತಿ ಟೈಟಲ್ ಬರ್ತಾ ಇದೆ ನೋಡ್ಕೊಳ್ಳಿ. ಇನ್ ಕನ್ನಡ ಅಂತ ಸರ್ಚ್ ಮಾಡ್ತೀನಿ ನೋಡಿ. ಎಕ್ಸಾಂಪಲ್ ಹೇಳ್ಬಿಟ್ಟು ನಾನು ತೋರಿಸ್ತೀನಿ. ಇನ್ ಕನ್ನಡ. ಓಕೆ, ಹೌ ಟು ಇನ್ಕ್ರೀಸ್ ಇನ್ ಸಬ್ಸ್ಕ್ರೈಬರ್ಸ್ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ಮೇಲ್ಗಡೆ ವಿಡಿಯೋ ಬರುತ್ತೆ. ಎಲ್ಲ ನಮ್ಮ ಕರ್ನಾಟಕ ಕ್ರಿಯೇಟರ್ಸ್, ನಮ್ಮ ಕನ್ನಡ ಕ್ರಿಯೇಟರ್ಸ್ ವಿಡಿಯೋ ಬರುತ್ತೆ. ಇಲ್ಲಿ ನೀವು ಏನ್ ಮಾಡ್ಬೇಕು ನೋಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ವಿಡಿಯೋ ಬರುತ್ತೆ ನೋಡಿ. ಎಕ್ಸಾಂಪಲ್ ಹೇಳ್ಬಿಟ್ಟು ನನ್ನ ವಿಡಿಯೋ ಕೂಡ ಬಂತು ನೋಡ್ಕೋದಾ. ಈ ರೀತಿ ನೋಡಿ. ಇದು ಯಾಕೆ ಬರ್ತದೆ, ನಾವು ಹಾಕುವಂತ ಟೈಟಲ್ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಮ ಮೇಲೆ ಸರ್ಚ್ ಮಾಡಿ. ಎಕ್ಸಾಂಪಲ್ ಈಗ ನಿಮ್ಗೆ ಯಾವ್ದು, ನೀವು ಏನೀಗ ಯಾವ್ದು ಬಗ್ಗೆ ಕ್ಯಾಟಗರಿ ಮಾಡ್ತಿದ್ರೆ, ಯಾವ ಟಾಪಿಕ್ ವಿಡಿಯೋ ಮಾಡ್ತಾರೆ ಅದರ ಬಗ್ಗೆ ಸರ್ಚ್ ಮಾಡೋದು. ಏನೇನ್ ಮಾಡ್ತೀನಿ, ಹೌ ಟು ಇನ್ಕ್ರೀಸ್ ವ್ಯೂಸ್ ಅಂಡ್ ಸಬ್ಸ್ಕ್ರೈಬರ್ಸ್ ಅಂತ ಸಾಕಿದ್ದೀನಿ. ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ಹಾಕ್ತೀನಿ ನೋಡಿ. ಜಸ್ಟ್ ತುಂಬಾ ಸಿಂಪಲ್. ನಾನು ತೋರಿಸ್ಬಿಡ್ತೀನಿ. ಓಕೆ, ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ ನೋಡಿ. ಈ ರೀತಿ ಸರ್ಚ್ ಮಾಡಿ. ಟಾಪಿಕ್ ಯಾವ್ದು ಮಾಡಿದ್ರೆ ಅಂದ್ರೆ ಯಾವ ಟಾಪಿಕ್ ರಿಲೇಟೆಡ್ ಮಾಡಿದ್ರೆ ಅದರ ಬಗ್ಗೆ ಮಾಡಿ. ಬೇರೆ ಹಾಕೋಬೇಡಿ ದಯವಿಟ್ಟು. ವ್ಯೂಸ್ ಬರ್ತಂತ ಬೇರೆ ಹಾಕೋಬೇಡಿ. ಯಾಕಂದ್ರೆ ಯೂಟ್ಯೂಬ್ ತುಂಬಾ ಅಷ್ಟಕ್ಕೆ ಇದು ಹೊಸ ನೀವು ರೂಲ್ಸ್ ಬಂದಿದೆ. ಬೇರೆ ಹಾಕಿರೋ ನಿಮ್ಮ ವಿಡಿಯೋ ಡಿಲೀಟ್, ನಿಮ್ಮ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಏನು ತುಂಬಾ ಸಿಂಪಲ್ ನೋಡ್ಕೊಳ್ಳಿ. ಈಗ ಈ ನೋಡಿ, ಹಿಂದಿ ಕ್ರಿಯೇಟರ್ಸ್ ಒಬ್ರು ಬಂದಿದ್ದಾರೆ ನೋಡ್ಕೊ, ಇವರೆಲ್ಲ ಬಂದಿದ್ದಾರೆ ನೋಡಿ. ಇಂಪಾರ್ಟೆಂಟ್. ಈಗ ನೀವು ಸಬ್ಸ್ಕ್ರೈಬರ್ಸ್ ವಿಡಿಯೋ ಮಾಡಿದ್ರಲ್ಲ ಅಂದ್ರೆ ನಾನು ಈ ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ. ಈಗ ನೋಡ್ಕೊಳ್ಳಿ. ಈಗ ನಾವು ಟೈಟಲ್ ಎಲ್ಲಿಂದ ತಕ್ಕೋದು ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಬಹುದು. ಇಲ್ಲೇನು ಯೂಟ್ಯೂಬ್ ಕ್ರಿಯೇಟರ್ಸ್ ನೀವು ಯಾವುದೇ ಟಾಪಿಕ್ ವಿಡಿಯೋ ಮಾಡಿದ್ರು ಆ ಟಾಪಿಕ್ ರಿಲೇಟೆಡ್ ಯೂಟ್ಯೂಬ್ ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿರ್ತಾರೆ. ಆಕ್ಚುಲಿ ಮಾಡಿ ಇರ್ತಾರೆ. ಎಲ್ಲ ಮಾಡಿಲ್ಲ ನೀವು ಇಂದು ಮಾಡ್ಕೊಳ್ಬೇಕು. ಸರ್ಚ್ ಮಾಡಿ ಈ ರೀತಿ ಟಾಪಿಕ್ ನೀವು ನೋಡ್ಬೇಕು, ರಿಲೇಟೆಡ್ ನೋಡ್ಕೊಳ್ಬಹುದು. ಇನ್ನು ನೋಡ್ಕೊಳ್ಳಿ, ಇಲ್ಲೇನು ಟೈಟಲ್ ಜಸ್ಟ್ ನೋಡಿ. ಇಲ್ಲಿ ನೋಡ್ಕೊಳ್ಬಹುದು ಟೈಟಲ್, ಪ್ರತಿಯೊಂದು ಕೂಡ ಟೈಟಲ್ ನೋಡ್ಕೊಳ್ಳಿ. ಎಲ್ಲ ಹಾಕಿದಾರೆ, ತುಂಬಾ ಜನ ಯೂಸ್ ಮಾಡ್ತಾರೆ ನೋಡ್ಕೊಳ್ಳಿ. ಇನ್ನು ನೋಡಿ, ಇಲ್ಲಿ ಒಬ್ರು ಹಾಕಿದ್ರೆ ಹಿಂದಿ ಯೂಟ್ಯೂಬರ್ಸ್. ಎಕ್ಸಾಂಪಲ್ ಅಂದ್ಬಿಟ್ಟು ಹಿಂದಿ ಯೂಟ್ಯೂಬರ್ಸ್ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ. ಇವರು 1 ಮಂತ್ ಹಿಂದೆ ವಿಡಿಯೋ ಅಪ್ಲೋಡ್ ಮಾಡಿದ್ರೆ 1 ಲಕ್ಷ ಮೇಲ್ಗಡೆ ವ್ಯೂಸ್ ಬಂದಿದೆ. ಜಸ್ಟ್ ನೀವು ಏನ್ ಮಾಡ್ಬೇಕು, ಟೈಟಲ್ ಇನ್ನೇ ಟೈಟಲ್ ಹಾಕ್ಬೇಕು. ಟೈಟಲ್ ಯಾವ ರೀತಿ ಅಂದ್ರೆ ಈಗ ಏನ್ ಹಾಕಿದ್ರೆ ನೋಡಿ, ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್ ಚಾನಲ್ ನೋಡ್ಕೊಳ್ಳಿ. ಹೌ ಟು ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಅಂತ ಟೈಟಲ್ ಹಾಕಿದ್ರೆ ನಿಮ್ಗೆ ಹಾಕೋದಕ್ಕೆ ಬರಲಿಲ್ಲ. ನೀವು ಏನ್ ಮಾಡೋದು, ತುಂಬಾ ಸಿಂಪಲ್.
ಏನು ಮಾಡೋದು, ಇದನ್ನೇ ನೀವು ಜಸ್ಟ್ ಇದನ್ನೇ ನೀವು ಏನು ಮಾಡೋದು, ಕಾಪಿ ಮಾಡ್ಕೊಳ್ಳೋದು. ಇದೇ ನೀವು ಅಲ್ಲಿ ಕಾಪಿ ಮಾಡ್ಕೊಳ್ಳೋದು. ನಿಮ್ಗೆ ಹಾಕೋದಕ್ಕೆ ಬರಲಿಲ್ಲ ಅಂದ್ರೆ ಕಾಪಿ ಮಾಡ್ಕೊಳ್ಳೋದು. ಕಾಪಿ ಅಂದ್ರೆ ನಿಮಗೆ ಹಾಕೋದಕ್ಕೆ ಬರಲಿಲ್ಲಪ್ಪ ಅಂದ್ರೆ ನೀವೇನು ಮಾಡೋದು, ನಿಮ್ಗೆ ಬರೆಯೋದಕ್ಕೆ ಬರಲಿಲ್ಲ ಅಂದ್ರೆ ಕಾಪಿ ಯಾವ ರೀತಿ ತುಂಬ ಸಿಂಪಲ್. ಇದರಲ್ಲಿ ಕಾಪಿ ಅಂದ್ರೆ ಏನಿಲ್ಲ. ಎಕ್ಸಾಂಪಲ್ ನೀವೇನು ಮಾಡೋದು, ಈಗ ನೋಟ್ಪ್ಯಾಡ್ ಮೇನ್ ಇಂಪಾರ್ಟೆಂಟ್, ನೀವು ಯಾವುದೊಂದು ವಿಡಿಯೋ ಮಾಡ್ಕೊಂಡು ನೋಟ್ಪ್ಯಾಡಲ್ಲಿ ಬರ್ಕೋಬೇಕು ನೋಡಿ. ಈಗ ಔ ಟು ಇನ್ಕ್ರೀಸ್ ನೋಡಿ, ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ನೋಡಿ, ಸಬ್ಸ್ಕ್ರೈಬರ್ಸ್ ನೋಡ್ಕೊಳ್ಳಿ, ಸಬ್ಸ್ಕ್ರೈಬರ್ಸ್ ಆನ್ ಯೂಟ್ಯೂಬ್ ಓಕೆ. ಈ ರೀತಿ ನೀವು ನೋಡಿ, ಈ ರೀತಿ ನೀವು ಟೈಟಲ್ ಹಾಕೋಬೇಕು. ಇದು ಟೈಟಲ್. ಮತ್ತೆ ಅದ್ರ ಜೊತೆ ನೀವು ಈಗ ಇಲ್ಲಿ ಸ್ಲ್ಯಾಶ್ ಕೊಡೋದು ನೋಡಿ, ತೋರಿಸ್ತೀನಿ ನೋಡಿ, ಸ್ಲ್ಯಾಶ್ ಓಕೆ. ಈ ರೀತಿ ಸ್ಲ್ಯಾಶ್ ಕೊಟ್ಟು ನೋಡಿ, ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಇನ್ ಕನ್ನಡ ಓಕೆ. ಈ ರೀತಿ ಹಾಕಿ ಜಸ್ಟ್ ನೀವು ಈ ರೀತಿ ಬರ್ಕೋಬೇಕು. ಇಷ್ಟು ಹಾಕಿ ಸಾಕು, ತುಂಬಾ ಸಿಂಪಲ್. ಟೈಟಲ್ ಜಾಸ್ತಿ ಹಾಕೋಬೇಡಿ, ಇಷ್ಟೇ ಹಾಕಿ. ಇದು ಟೈಟಲ್ ಏನಂದ್ರೆ ಮೇನ್ ಇಂಪಾರ್ಟೆಂಟ್, ಅದು ನಿಮಗೆ 100 ಅಕ್ಷರ ಇರುತ್ತೆ, ಅಂದ್ರೆ 100 ಪೌಂಡ್ಸ್ ಇರುತ್ತೆ. ಈ ರೀತಿ ಟೈಟಲ್ ನಿಮಗೆ ಬರಲಿಲ್ಲ ಅಂತ ನಾನು ನಿಮಗೆ ಹೇಳ್ತದೆ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಇಲ್ಲಿ ನೋಡಿ, ಇಲ್ಲೇ ನೀವು ಜಸ್ಟ್ ಒಬ್ರು ವಿಡಿಯೋ ಮಾಡಿದ್ರೆ ಜಸ್ಟ್ ಯಾವೊಂದು ವಿಡಿಯೋ ಜಾಸ್ತಿ ವೈರಲ್ ಇದೆ ಆ ಒಂದು ವಿಡಿಯೋ ಟೈಟಲ್ ತಗೋದು. ಆದ್ರೆ ಸೇಮ್ ಅವ್ರು ಚಾನಲ್ ನೇಮ್ ಹಾಕಿರ್ತಾರೆ, ಅದನ್ನ ಹಾಕೋಬೇಡಿ. ಟೈಟಲ್ ಈ ರೀತಿ ಹಾಕೋದು ನೋಡಿ, ತುಂಬಾ ಸಿಂಪಲ್. ಈ ರೀತಿ ಮಾಡಿ ನೀವು ಟೈಟಲ್ ಹಾಕೋದು. ತುಂಬಾ ಜನ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ಗೊತ್ತಿಲ್ಲ ಆಕ್ಚುಲಿ ಉಂಟು. ಇಲ್ಲಿ ನೋಡ್ಕೊಂಡು ಇಲ್ಲಿ ಸರ್ಚ್ ಮಾಡಿ ಕೂಡ ಬರ್ತೇನೆ ನೋಡಿ. ಅಲ್ಲಿ ಏನು ಬೇಡ ನೋಡಿ, ಇಲ್ಲಿ ಸಬ್ಸ್ಕ್ರೈಬರ್ಸ್ ನೋಡ್ಕೊಳ್ಳಿ. ಆಲ್ಮೋಸ್ಟ್ 8 ಟೈಟಲ್ ಬಂದಿದೆ ನೋಡಿ. ಇವೆಲ್ಲ ಸರ್ಚಿಂಗ್ ರಿಲೇಟೆಡ್ ಟೈಟಲ್ ಬಂದ್ಬಿಟ್ಟು ನೋಡ್ಕೊಳ್ಳಿ ನೋಡಿ. ಔ ಟು ನೋಡ್ಕೊಳ್ಳಿ ನೀವು. ಜಸ್ಟ್ ನೋಡಲ್ಲ, ಔ ಟು ಇನ್ಕ್ರೀಸ್ ನೀವು ನೋಡ್ಕೊಳ್ಳಿ. ಇನ್ಕ್ರೀಸ್ ಸಬ್ಸ್ಕ್ರೈಬರ್ಸ್ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಎಷ್ಟು ಬರುತ್ತೆ ನೋಡಿ. ಇಲ್ಲಿ ಎಲ್ಲ ಟೈಟಲ್ ನೀವು ಇನ್ಕ್ರೀಸ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು, ಇವನ್ನೆಲ್ಲ ನೀವು ಯೂಸ್ ಮಾಡ್ಕೊಳ್ಬೋದು. ಇದನ್ನೆಲ್ಲ ಹಾಕಿ ಈ ರೀತಿ ಹಾಕಿ ನೀವು ಟೈಟಲ್ ಹಾಕೋದು. ಹಾಗಿದ್ರೆ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಏನ್ ಹಾಕೋದಪ್ಪ, ತುಂಬಾ ಸಿಂಪಲ್. ನಾನು ನಿಮ್ಗೆ ಹೇಳ್ತೇನೆ, ನೀವು ಟೈಟಲ್ ಏನ್ ಹಾಕಿದ್ರ ಅದೇ ಟೈಟಲ್ ತಗೊಂಡ್ಬಂದ್ಬಿಟ್ಟು ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋದು. ಎಕ್ಸಾಂಪಲ್ ಅಂದ್ಬಿಟ್ಟು ಈಗ ನಾನು ಟೈಟಲ್ ಹಾಕಿದ್ನಲ್ಲ, ಈ ಟೈಟಲ್ ಅಂದ್ರೆ ಈ ಟೈಟಲ್ ಇದ್ರ ಇದನ್ನೇ ಕಾಪಿ ಮಾಡ್ಕೊಂಡು ಡಿಸ್ಕ್ರಿಪ್ಷನ್ ಅಲ್ಲಿ ಆಡ್ ಮಾಡೋದು. ಮತ್ತೆ ಅದ್ರ ಜೊತೆ ಈಗ ನೀವು ಟೈಟಲ್ ಹಾಕೋದು ಗೊತ್ತಾಯ್ತು, ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಅದನ್ನೇ ನೀವು ಆಡ್ ಮಾಡೋದು. ಮತ್ತೆ ಅದ್ರ ಜೊತೆ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ಏನ್ ಮಾಡೋದು, ಟ್ಯಾಗ್ಸ್ ಹಾಕೋದು. ಟ್ಯಾಗ್ಸ್ ಯಾವ ರೀತಿ ಅಂದ್ರೆ, ಟ್ಯಾಗ್ಸ್ ಹಂಗೆ ಹಾಕಕ್ ಬರಲ್ಲ, UR ಟ್ಯಾಗ್ಸ್ ಅಂತ ಹಾಕೋದು. ಅಂದ್ರೆ ನಾನು ನಿಮಗೆ ಸೈಡ್ಗೆ ಸ್ಕ್ರೀನ್ ಶಾಟ್ ಕೂಡ ಹಾಕ್ತೀನಿ ನೋಡಿ. UR ಟ್ಯಾಗ್ಸ್ ಅಂತ ಬಂದ್ಬಿಟ್ಟು, ಅಂದ್ರೆ UR ಟ್ಯಾಗ್ಸ್ ನೀವು ಏನೆಲ್ಲ ಯೂಸ್ ಮಾಡ್ತಾರೆ ಅದನ್ನ ಹಾಕ್ಬಿಡು. ಟ್ಯಾಗ್ಸ್ ಯಾವ ರೀತಿ ಅಂದ್ರೆ, ಟ್ಯಾಗ್ಸ್ ಕೂಡ ಏನು ತುಂಬಾ ಸಿಂಪಲ್. ಟ್ಯಾಗ್ಸ್ ಮಾಡ್ಬೇಕಾದ್ರೆ ನಿಮಗೆ ಗೊತ್ತಾಗ್ಲಿಲ್ಲಪ್ಪ ಅಂದ್ರೆ ಏನ್ ಮಾಡೋದು, ತುಂಬಾ ಸಿಂಪಲ್. ಒಂದು ಅಪ್ಲಿಕೇಶನ್ ಇದೆ, ಟ್ಯಾಗ್ ಅಪ್ಲಿಕೇಶನ್ ಅಂತ ಬಂದ್ಬಿಟ್ಟು ಪ್ಲೇ ಸ್ಟೋರ್ ಅಲ್ಲಿ ನಾನು ನಿಮಗೆ ಸೈಡ್ಗೆ ಸ್ಕ್ರೀನ್ ಶಾಟ್ ಹಾಕ್ತಾ ಇರ್ತೀನಿ. ಅದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನೀವು ಏನ್ ಮಾಡೋಲ್ಲ, ಜಸ್ಟ್ ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿದ ತಕ್ಷಣ ಏನು ಮಾಡೋ ಅವಶ್ಯಕತೆ ಇಲ್ಲ. ಐಫೋನ್ ಅಲ್ಲಿ ಬರಲ್ಲ, ನಿಮ್ಗೆ ತೋರಿಸ್ತಿದೆ, ಅದಕ್ಕೋಸ್ಕರ ಸೈಡ್ಗೆ ಸ್ಕ್ರೀನ್ ಶಾಟ್ ಅಂದ್ರೆ ಸ್ಕ್ರೀನ್ ರೆಕಾರ್ಡ್ ಆಗ್ತದೆ. ನೀವೇನ್ ಮಾಡಿ, ಈಗ ಯಾವುದೋ ಒಂದು ವಿಡಿಯೋದಲ್ಲ, ಜಸ್ಟ್ ಯೂಟ್ಯೂಬ್ ಅಲ್ಲಿ ಯಾವ ಒಂದು ವಿಡಿಯೋ ನಿಮ್ ಟಾಪಿಕ್ ರಿಲೇಟೆಡ್ ಜಾಸ್ತಿ ಯೂಸ್ ಮಾಡಿದ್ರೆ ಆ ಒಂದು ವಿಡಿಯೋ ಓಪನ್ ಮಾಡಿ, ಆ ಒಂದು ವಿಡಿಯೋ ಸೇರ್ ಮೇಲೆ ಕ್ಲಿಕ್ ಮಾಡಿ ಡೈರೆಕ್ಟ್ ಆಗಿ ಆ ಟ್ಯಾಗ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಗೆಟ್ ಸ್ಟಾರ್ಟ್ ಮೇಲೆ ಅಂದ್ರೆ ಗೆಟ್ ಟ್ಯಾಗ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಅಲ್ಲಿ ಅವ್ರು ಯೂಸ್ ಮಾಡಿದಂತ ಆ ಒಂದು ವಿಡಿಯೋಗೆ ಪ್ರತಿಯೊಂದು ಕೂಡ ಟ್ಯಾಗ್ ಬರುತ್ತೆ. ಅಂದ್ರೆ ಪ್ರತಿಯೊಂದು ಟ್ಯಾಗ್ಸ್ ಕೂಡ ಬರುತ್ತೆ. ಆ ಟ್ಯಾಗ್ಸ್ ಎಲ್ಲ ನೀವು ಕಾಪಿ ಮಾಡ್ಕೊಳ್ಳಿ. ಆದ್ರೆ ಅವ್ರ ಚಾನೆಲ್ ನೇಮ್ ಕೂಡ ಇರುತ್ತೆ ನೋಡಿ. ಬೆಸ್ಟ್. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ, ನೀವು ಅಷ್ಟು ಮಾಡೋಕ್ಕಾಗಲಿಲ್ಲ ಅಂದ್ರೆ ನಾನು ನಿಮ್ಗೋಸ್ಕರ ಈಸಿಯಾಗಿ ಹೇಳ್ತಾ ಇದೀನಿ. ಅಪ್ಲಿಕೇಶನ್ ಮೂಲಕ ಯೂಸ್ ಮಾಡ್ಕೊಳ್ಳಿ. ಅಪ್ಲಿಕೇಶನ್ ಮೂಲಕ ನಿಮ್ಗೆ ಬೇಡಪ್ಪ ಅಂದ್ರೆ ತುಂಬಾ ಸಿಂಪಲ್. ನೀವು ಏನ್ ಮಾಡಿ, ಇಲ್ಲಿ ನೋಡಿ, ಇದ್ರ ರಿಲೇಟೆಡ್ ಇದೇನ್ ಬಂದಿಲ್ಲ, ಇದನ್ನೇ ಕಾಪಿ ಮಾಡ್ಕೊಂಡು ಟ್ಯಾಗ್ಸ್ ಸೆಲೆಕ್ಟ್ ಬಿಡು. ಯಾವ ಜಸ್ಟ್ ಇನ್ ಸೆಲೆಕ್ಟ್ ಅಂತ ಅನ್ನೋದು, ಇದು ನೋಡಿ, ಇದನ್ನ ಕಾಪಿ ಮಾಡೋದು. ಇಲ್ಲಿ ಬಂದ್ಬಿಟ್ಟು ಟ್ಯಾಗ್ಸ್ ನೋಡಿ, ಯುವರ್ ನೋಡಿ ಟ್ಯಾಗ್ಸ್ ಅಂತ ಹಾಕೋದು. ಜಸ್ಟ್ ಕೆಳಗಡೆ ಬಂದ್ಬಿಟ್ಟು ಆ ಟ್ಯಾಗ್ಸ್ ಏನ್ ಕಾಪಿ ಮಾಡಿದ್ರೆ ಇದನ್ನ ಹಾಕ್ಬಿಡು ನೋಡಿ. ಈ ರೀತಿ ನೋಡಿ. ಟೈಟಲ್ ಏನ್ ಹಾಕಿದ್ರೆ ಅದನ್ನು ಕೂಡ ಇಲ್ಲಿ ನೋಡಿ, ಟೈಟಲ್ ಏನ್ ಹಾಕಿದ್ರೆ ಅದನ್ನು ಕಾಪಿ ಮಾಡ್ಕೊಂಡು ಜಸ್ಟ್ ನಿಮ್ಗೆ ತೋರಿಸ್ತಾ ಇದೀನಿ ನೋಡಿ. ಈ ರೀತಿ ನೋಡಿ, ತುಂಬಾ ಸಿಂಪಲ್. ಆದ್ರೆ ಬಟ್ ಸ್ಟಾರ್ಟಿಂಗ್ ಅಂದ ತಕ್ಷಣ ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ. ನೋಡ್ಕೊಳ್ಳಿ, ಈ ರೀತಿ ಹಾಕೋದು ನೋಡಿ, ಈ ರೀತಿ ಹಾಕಿಬಿಡೋದು ಓಕೆ. ಮತ್ತೆ ಅದ್ರ ಜೊತೆಗೆ ಇಲ್ಲಿ ನೋಡಿ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಕನ್ನಡ. ಇದೇನ್ ಟೈಟಲ್ ಏನ್ ಹಾಕಿದ್ರೆ ಅದನ್ನೆಲ್ಲ ಕಾಪಿ ಮಾಡಿ ಇಲ್ಲಿ ಹಾಕೋದು. ಇದನ್ನೆಲ್ಲ ನೀವೇನ್ ಮಾಡೋದು, ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡುವಾಗ ನೀವು ಟ್ಯಾಗ್ಸ್ ಎಲ್ಲ ಹಾಕ್ಬಿಡೋದು ನೋಡಿ. ಈಗ ತೋರಿಸ್ತೀನಿ ನೋಡಿ. ಓಕೆ ನೋಡಿ, ಓಕೆ ನೋಡ್ಕೊಳ್ಳಿ. ಈ ರೀತಿ ಒಂದೊಂದು ಟ್ಯಾಕ್ಸ್, ಈ ರೀತಿ ಟ್ಯಾಕ್ಸ್ ಹಾಕೊಳ್ಳಿ. ಇಲ್ಲಿ ನೀವು ಬೇಡ ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಗೆ ಎಲ್ಲೋ ಬರುತ್ತೆ. ಮತ್ತೆ ಏನು ಮಾಡೋದು, ಈಗ ನೀವು ಟಾಪಿಕ್ ಯಾವ ಟಾಪಿಕ್ ಬಿಡಿದ್ರೆ ಅದೇ ಟಾಪಿಕ್ ನೋಡಿ ಸರ್ಚ್ ಮಾಡೋದು. ಸಬ್ಸ್ಕ್ರೈಬರ್ಸ್ ನೋಡಿ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಇನ್ ಕನ್ನಡ ನೋಡ್ಕೊಳ್ಳಿ. ಇದು ಬರುತ್ತೆ. ಇದನ್ನೆಲ್ಲ ಕಾಪಿ ಮಾಡ್ಕೋದು ನೀವು. ಜಸ್ಟ್ ಕಾಪಿ ಮಾಡ್ಕೊಂಡು ಈ ನೋಟ್ಪ್ಯಾಡಲ್ಲಿ ಎಲ್ಲ ಇಲ್ಲಿ ಪೇಸ್ಟ್ ಮಾಡೋದು. ಇಷ್ಟೇ, ತುಂಬಾ ಸಿಂಪಲ್. ಈ ರೀತಿ ಮಾಡಿ ನೀವು ಟ್ಯಾಕ್ಸ್ ಹಾಕೋದು. ಆಕ್ಚುಲಿ ಮುಟ್ಟಿನ ಟ್ಯಾಕ್ಸ್ ಹೇಳ್ತೀನಿ, ವೈರಲ್ ಟ್ಯಾಕ್ಸ್ ಹಾಕೋದು. ವೈರಲ್ ಟ್ಯಾಕ್ಸ್ ಅಂದ್ರೆ ಯಾವ ವಿಡಿಯೋ ಜಾಸ್ತಿ ವೈರಲ್ ಆಗುತ್ತೆ, ಜಾಸ್ತಿ ವ್ಯೂಸ್ ಬರ್ತದೆ, ಆ ಟ್ಯಾಕ್ಸ್ ಯೂಸ್ ಮಾಡೋದು ನೋಡಿ. ಇದೇ ವೈರಲ್, ಇದೇ ಟ್ರಿಕ್ಸ್. ಇದನ್ನ ಬಿಟ್ಟರೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ನೆಕ್ಸ್ಟ್ ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಇದನ್ನೇ ಹಾಕ್ಬೇಕು. ಇದನ್ನೇ ಅಲ್ಲಿ ಹಾಕಿ, ಅಂದ್ರೆ ಟ್ಯಾಕ್ಸ್ ಏನದಲ್ಲ, ಇದೇ ಟ್ಯಾಕ್ಸ್ ನೀವು ಈಗೇನ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡಿ ಟ್ಯಾಕ್ಸ್ ಅಪ್ಲೋಡ್ ಮಾಡ್ತಾರ, ಅಲ್ಲಿ ಜಾಗದಲ್ಲಿ ಇದನ್ನೇ ಹಾಕಿ, ಏನೇ ಇದಲ್ಲ ಟ್ಯಾಕ್ಸ್ ಇದನ್ನೇ ಹಾಕಿ. ಇದು ನೀವು ಯಾವ ಒಂದು ವಿಡಿಯೋಗೆ ಯಾವ ಟ್ಯಾಕ್ಸ್ ಹಾಕ್ತೀರಾ ಆ ಒಂದು ವಿಡಿಯೋ ತೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಟೈಟಲ್ ಮತ್ತು ಅದ್ರ ಜೊತೆ ಈ ಟ್ಯಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ, ಅಲ್ಲಿ ಕೊಟ್ಬಿಡುತ್ತೆ ಡಿಸ್ಕ್ರಿಪ್ಷನ್. ಇಷ್ಟು ಮಾಡಿದ್ರೆ ಸಾಕು, ನಿಮ್ಮ ವಿಡಿಯೋ ಆಟೋಮೆಟಿಕ್ ವೈರಲ್ ಆಗುತ್ತೆ. ಏನು ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ಮಾಡಿ.
ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹಾಕೋದಕ್ಕೆ ಬರಲ್ಲ ಅಂತ ನಿಮ್ಗೋಸ್ಕರ ಹೇಳ್ತೀನಿ. ಈ ರೀತಿ ನೀವು ಟೈಟಲ್ ತಗೋದು, ಈ ರೀತಿ ಟ್ಯಾಕ್ಸ್ ತಗೋ. ನಿಮ್ಗೆ ಗೊತ್ತಿಲ್ಲ ಟ್ಯಾಕ್ಸ್ ಅದು ಅಂದ್ರೆ ನೀವು ಗೂಗಲ್ ಒಂದು ಸರ್ಚ್ ಕೂಡ ಮಾಡ್ಕೋ. ಗೂಗಲ್ ಒಂದು ವೆಬ್ಸೈಟ್ ಕೂಡ ಇದೆ ನೋಡಿ, ಟ್ಯಾಕ್ಸ್ ಅಂತ ಬಂತು. ನಿಮ್ಗೆ ಗೊತ್ತಾಗಲ್ಲ ಟ್ಯಾಕ್ಸ್ ಅಲ್ಲಿ ನಮ್ಗೆ ಸಿಗ್ತಾರ ಟ್ರೆಂಡಿಂಗ್ ಟ್ಯಾಕ್ಸ್ ಅಂದ್ರೆ ಅದೇನಿಲ್ಲ ನೋಡಿ. ಟ್ಯಾಕ್ಸ್ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲೂ ಕೂಡ ನಿಮ್ಗೆ ಸಿಗುತ್ತೆ. ಟ್ಯಾಕ್ಸ್ ಫಾರ್ ಯೂಟ್ಯೂಬ್ ಅಂತ ಸರ್ಚ್ ಮಾಡಿದ ತಕ್ಷಣ ಆಲ್ಮೋಸ್ಟ್ ತುಂಬಾ ವೆಬ್ಸೈಟ್ ಇದೆ. ಇದರಲ್ಲಿ ನೀವು ಸರ್ಚ್ ಮಾಡೋದು. ಜಸ್ಟ್ ನಿಮಗೆ ಯಾವ್ದು ಬೇಕು, ಯಾವ ಒಂದು ವಿಡಿಯೋ ರಿಲೇಟೆಡ್ ಬೇಕು, ಆ ಒಂದು ವಿಡಿಯೋ ರಿಲೇಟೆಡ್ ಟ್ಯಾಕ್ಸ್ ಸಿಗುತ್ತೆ. ಎಕ್ಸಾಂಪಲ್ ಆಗ್ಬಿಟ್ಟು ಈಗ ಯೂಟ್ಯೂಬ್, ಓಕೆ ಯೂಟ್ಯೂಬ್ ರಿಲೇಟೆಡ್ ಬೇಕು ಇದೆ ನನಗೆ, ನಾನು ಏನ್ ಮಾಡ್ತೀನಿ, ಓಕೆ ಈಗ ಯಾವ್ದು ಬೇಕಾಗಿದೆ ನನಗೆ, ಯಾವ ಟಾಪಿಕ್ ಬೇಕಾಗಿದೆ, ಜಸ್ಟ್ ಅಂದ್ರೆ ಏನ್ ಮಾಡ್ತೀನಿ ಈಗ ಪೇಸ್ಟ್. ಓಕೆ ನೋಡಿ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಇನ್ ಕನ್ನಡ. ಓಕೆ ಸರ್ಚ್ ಮಾಡಿದ ತಕ್ಷಣ ಇದು ಮೇಲ್ಗಡೆ ಯೂಟ್ಯೂಬ್ ಅನ್ನು ಸೆಲೆಕ್ಟ್ ಮಾಡಿ, ಯಾವ ಒಂದು ಟಾಪಿಕ್ ರಿಲೇಟೆಡ್ ಬೇಕಂದ್ರೆ ಯಾವ ಪ್ಲಾಟ್ಫಾರ್ಮ್ ಬೇಕಾದ್ರೆ ಯೂಟ್ಯೂಬ್ ಸೆಲೆಕ್ಟ್ ಮಾಡಿ. ಇನ್ಸ್ಟಾ ರೀಲ್ಸ್ ಬೇಕಾದ್ರೆ ರೀಲ್ಸ್ ಅದವ್ರಿಗೆ. ಓಕೆ ಅದರ ನಂತರ ಲ್ಯಾಂಗ್ವೇಜ್ ಕೇಳ್ತಾರೆ, ನಾನು ನೀವು ಕನ್ನಡ ಬೇಕಾದ್ರೆ ಕನ್ನಡ, ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್. ಓಕೆ ನಾನು ಕನ್ನಡ ಸೆಲೆಕ್ಟ್ ಮಾಡ್ತೇನೆ. ಓಕೆ ನೋಡಿ ಇಲ್ಲೆಲ್ಲ ಬರ್ತೇನೆ, ನಮ್ಮ ಕನ್ನಡ ಲ್ಯಾಂಗ್ವೇಜ್ ಅದು ಎಷ್ಟು ಟ್ಯಾಕ್ಸ್ ಇದೆ ಇವೆಲ್ಲ ಬರ್ತೇವೆ ನೋಡಿ. ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಇನ್ ಕನ್ನಡ ಇವೆಲ್ಲ ಬರುತ್ತೆ ನೋಡ್ಕೊಳ್ಳಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಇದೆಲ್ಲ ಬರುತ್ತೆ. ಈ ಟ್ಯಾಕ್ಸ್ ಈ ಒಂದು ವೆಬ್ಸೈಟ್ ಇದೆ, ಈ ಅಪ್ಲಿಕೇಶನ್ ಈ ವೆಬ್ಸೈಟ್ ಯೂಸ್ ಮಾಡ್ಕೊಂಡು ನೀವು ಮಾಡ್ಬೋದು. ಇದನ್ನೇನು ಮಾಡೋದು, ಜಸ್ಟ್ ನಿಮ್ಗೆ ಈ ಟ್ಯಾಕ್ಸ್ ಬೇಕಾದ್ರೆ ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದ್ರ ಮೇಲೆ ಕ್ಲಿಕ್ ಮಾಡೋದು. ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ನೋಡಲ್ಲ, ಇಲ್ಲಿ ನಿಮಗೆ ಕಾಪಿ ಅಂತ ಇರ್ತೀವಿ ನೋಡಿ. ಜಸ್ಟ್ ಕಾಪಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಬಂದ್ಬಿಟ್ಟು ನೋಟ್ಪ್ಯಾಡಲ್ಲಿ ಇದನ್ನೆಲ್ಲ ನೀವು ಇಲ್ಲಿ ಪೇಸ್ಟ್ ಮಾಡಿದ್ರೆ ಸಾಕು. ಜಸ್ಟ್ ನೋಡಿ, ಓಕೆ ಪೇಸ್ಟ್ ಇಷ್ಟೇ ನೋಡಿ. ನಿಮ್ಗೆ ಕಾಪಿ ಆಗಲಿಲ್ಲ ಮತ್ತೆ ವಾಪಸ್ ಮನೆ ಕಾಪಿ ಆಗಲಿಲ್ಲ ನಾನು ತೋರಿಸ್ತೀನಿ. ಓಕೆ ಇಲ್ಲೆಲ್ಲ ನೀವು ಪೇಸ್ಟ್ ಮಾಡೋದು ನೋಡಿ. ಏನು ತುಂಬಾ ಸಿಂಪಲ್ ಇದರಲ್ಲಿ ಈ ರೀತಿ ನೀವು ಪೇಸ್ಟ್ ಮಾಡೋದು. ಈಗ ಆಯ್ತು ನೋಡಿ, ಈ ರೀತಿ ನೀವು ಯೂಸ್ ಮಾಡ್ಕೊಳ್ಳಿ ಟ್ಯಾಕ್ಸ್. ಈ ರೀತಿ ಯೂಸ್ ಮಾಡಿದ್ರೆ ನಿಮ್ಮ ವಿಡಿಯೋ ಅಪ್ಲೋಡ್ ಮಾಡೋದು ನಿಮ್ಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿ ನಾವು ವಿಡಿಯೋ ನೋಡ್ಕೊಳ್ಳಿ, ವಿಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ. SEO ಮಾಡ್ಕೊಳ್ಳಿ. SEO ಮಾಡೋದು ಗೊತ್ತದ ನಿಮ್ಗೆ, ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. SEO ನೋಡಿ ಮಾಡ್ಕೊಳ್ಳಿ. SEO ಅಂದ್ರೆ ಏನಪ್ಪ ಅಂದ್ರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್ ಅಂತ ಬಂದ್ಬಿಟ್ಟು SEO ಮಾಡಿ. ಈ ರೀತಿ ಮಾಡಿ ಯೂಸ್ ಮಾಡ್ಕೊಳ್ಳಿ. ಏನೋ ಜಸ್ಟ್ ನನಗೆ ತುಂಬಾ ಸಿಂಪಲ್ ಮೊದಲೇ ಮುಟ್ಟು ನನಗೆ ಸರಿ ಮೊಬೈಲ್ ಸ್ಕ್ರೀನ್ ಕಾರ್ಡ್ ಆಫ್ ಮಾಡ್ತೀನಿ. ಏನೂ ಇಲ್ಲ, ನಾನು ಈ ಒಂದು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ರೀತಿ ನೀವು ಟೈಟಲ್ ಹಾಕೋದು, ಯಾವ ರೀತಿ ನಿಮ್ಮ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕೋದು, ಯಾವ ರೀತಿ ಟ್ಯಾಕ್ಸ್ ಹಾಕೋದು ಎಲ್ಲ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕ್ಲಿಯರ್ ಆಗಿ ಅರ್ಥವಾಗಿದೆ ಅನ್ಕೊಂಡಿದ್ದೀನಿ. ಎಲ್ಲ ನಮ್ಮ ನ್ಯೂ ಯೂಟ್ಯೂಬ್ ಕ್ರಿಯೇಟರ್ಸ್ ನಿಮ್ಗೆ ಅರ್ಥವಾಗಿದೆ, ಚಿಕ್ಕದೇ ತುಂಬ ಸೆಲೆಕ್ಟ್ ಮಾಡಿರ್ತೈತೆ. ಇವತ್ತು ಮಸ್ತ್ ಕನ್ನಡ ಟೆಕ್ ಇಟ್ಸ್ ಕೂಡ ಜೀವನ ಮತ್ತೆ ಸಿಗ್ತೀನಿ. ಇಷ್ಟದೆಲ್ಲರೂ ಬಾಯ್ 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 ಬಾಯ್.